ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ರೇಚನ್ ಅಕ್ಕಿನ ಬಳಸಿ ಯಾವ ರೀತಿಯಾಗಿ ಪಡ್ಡು ರೆಸಿಪಿನ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಬನ್ನಿ, ಮೊದಲಿಗೆ ಒಂದು ಪಾತ್ರೆನ ತಗೊಂಡು ಅದಕ್ಕೆ ರಾ ರೈಸ್ ಅಂದ್ರೆ ರೇಷನ್ ರೈಸ್, ಇದನ್ನ ಈ ಕಪ್ ಅಳತೆಯಲ್ಲಿ 3 ಕಪ್ ಆಗುವಷ್ಟು ರೇಷನ್ ರೈಸ್ ಅನ್ನ ತಗೊಳ್ತಾ ಇದ್ದೀನಿ. ರೇಷನ್ ರೈಸ್ ಅವೈಲೇಬಲ್ ಇಲ್ಲ ಅಂದ್ರೆ ಬೇರೆ ರೈಸ್ ಕೂಡ ತಗೋಬಹುದು. ತರ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆನ ತಗೊಳ್ತಾ ಇದ್ದೀನಿ. ನಂತರ 1 ಕಪ್ ಗಿಂತ ಕಡಿಮೆ ಆಗುವಷ್ಟು ಉದ್ದಿನ ಬೇಳೆನ ಕೂಡ ತಗೊಳ್ತಾ ಇದ್ದೀನಿ. 3 ಕಪ್ ಅಕ್ಕಿಗೆ ಅರ್ಧ ಬಟ್ಲಕ್ಕಿಂತ ಹೆಚ್ಚು ಉದ್ದಿನ ಬೇಳೆನ ತಗೊಳ್ಬೇಕು. ಮತ್ತೆ ಚೆನ್ನಾಗಿ ಎಲ್ಲಾನು ವಾಶ್ ಮಾಡ್ಕೊಂಡು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಬಕ್ಕಿನ ಕೂಡ ತಗೊಳ್ತಾ ಇದ್ದೀನಿ. ಎಲ್ಲಾನು ಕೂಡ ಇಲ್ಲ ಅಂದ್ರೂ ಒಂದು 7 ಅವರ್ ಆದ್ರೂ ನೆನೆಲಿಕ್ಕೆ ಬಿಡಬೇಕು. ಜಾಸ್ತಿನೇ ನೀರನ್ನ ಹಾಕಿ ಲಿಡ್ ಅನ್ನ ಕ್ಲೋಸ್ ಮಾಡಿ 7 ರಿಂದ 8 ಅವರ್ ಆದ್ರೂ ನೆನಿಬೇಕು. ಅವಾಗ ಮಾತ್ರ ಸಾಫ್ಟ್ ಆಗಿ ಬರುತ್ತವೆ ಪಡ್ಡು. ಇವಾಗ 7 ಅವರ್ ಆಯ್ತು. ಇದಕ್ಕೆ 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ನೆನೆ ಹಾಕೊಂಡಿದ್ದೀನಿ ರುಬ್ಬೋ ಟೈಮಲ್ಲಿ. ಇವಾಗ ಎಲ್ಲಾನು ಕೂಡ ಮಿಕ್ಸಿಗೆ ಹಾಕೊಳ್ಳೋಣ. ನೆನೆ ಇಟ್ಕೊಂಡಿರುವಂತಹ ಕಾಳುಗಳು ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ತುಂಬಾ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನ. ಆವಾಗ ಸ್ಪಾಂಜಿ ಆಗಿ ಮತ್ತು ಫ್ಲಫಿ ಆಗಿ ಪಡ್ಡು ರೆಸಿಪಿ ಚೆನ್ನಾಗಿ ಬರುತ್ತೆ. ಬಾಯಲ್ಲಿ ಇಟ್ರೆ ಕರಗಬೇಕು, ಆ ರೀತಿ ಪಡ್ಡು ಬರುತ್ತೆ. ಎಷ್ಟು ಸ್ಮೂತ್ ಆಗಿ ಹಾಕೊಳ್ತೀವೋ ಅಷ್ಟು ಸ್ಮೂತ್ ಆಗಿ ಫ್ಲಫಿ ಆಗಿ ಬರುತ್ತೆ ಪಡ್ಡು. ಇವಾಗ ಸ್ಮೂತ್ ಆಗಿ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಈ ರೀತಿಯಾಗಿ ಸ್ಮೂತ್ ಆಗಿರ್ಬೇಕು, ಒಂದು ಪಾತ್ರೆಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ನಂತರ ನೆನೆ ಇಟ್ಕೊಂಡಂತಹ ಅವಲಕ್ಕಿನೂ ಕೂಡ ಇವಾಗ ಸೇರ್ಕೊಂಡು ಎಲ್ಲಾನು ಕೂಡ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅಡಿಗೆ ಸೋಡಾನ ಸೇರಿಸ್ಕೊಂಡು ಈ ರೀತಿಯಾಗಿ ಎಲ್ಲಾನು ಕೂಡ ಕಲಿಸಿ ಇಟ್ಕೊಳ್ತಾ ಇದ್ದೀನಿ. ಇಷ್ಟು ಸ್ಮೂತ್ ಆಗಿರ್ಬೇಕು ಹಿಟ್ಟು. ಇದನ್ನ ಲಿಡ್ ನ ಕ್ಲೋಸ್ ಮಾಡಿ 1 ಓವರ್ ನೈಟ್ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು. 1 ಓವರ್ ನೈಟ್ ಆದ್ಮೇಲೆ ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿರುತ್ತೆ. ಯಾವ ರೀತಿ ಹುದುಗಿ ಬಂದಿದೆ ಅಂತ ಈ ರೀತಿಯಾಗಿ ಪ್ಲೇಟ್ ನ ಇಟ್ಟು ಮೇಲೆ ಪಾತ್ರೆನ ಇಟ್ಕೊಳ್ತಾ ಇದೀನಿ. ಯಾಕಂದ್ರೆ ಹುದುಗಿ ಬಂದ್ಮೇಲೆ ಪಾತ್ರೆ ಕೆಳಕ್ಕೆ ಎಲ್ಲ ಬೀಳಬಾರ್ದು ಹಿಟ್ಟು ಅಂತ. ಇವಾಗ ನೋಡೋಣ 1 ಓವರ್ ನೈಟ್ ಆದ್ಮೇಲೆ ಈ ರೀತಿಯಾಗಿ ಹಿಟ್ಟು ಫರ್ಮೆಂಟ್ ಆಗಿದೆ. ನೋಡಿ ಎಷ್ಟು ಫ್ಲಫಿ ಆಗಿ ಬಂದಿದೆ ಅಂತ. ಇಷ್ಟು ಫ್ಲಫಿ ಆಗಿ ಬಂದಾಗ ಪಡ್ಡು ಫ್ಲಫಿ ಆಗಿ ಮತ್ತೆ ಸ್ಪಾಂಜಿ ತರ ಬಾಯಲ್ಲಿ ಇಟ್ರೆ ಕರಗಬೇಕು, ಆ ರೀತಿ ರೆಡಿ ಆಗುತ್ತವೆ. ಇವಾಗ ಇದನ್ನ ಒಂದು ಪಾತ್ರೆಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಹಂತದಲ್ಲಿ ಸೇರಿಸಿಕೊಳ್ಬೇಕು. ಮತ್ತೆ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಡೆ ಕಾವಲಿಗೆ ಪಡ್ಡು ಹಂಚನ್ನ ಇಟ್ಟುಕೊಂಡಿದ್ದೀನಿ. ಇದಕ್ಕೆ ಆಯಿಲ್ ನ ಬ್ರಷ್ ಮಾಡ್ಕೊಳ್ಬೇಕು. ಉರಿ ಲೋ ಫ್ಲೇಮ್ ನಲ್ಲೇ ಇರ್ಲಿ. ಎಲ್ಲದಕ್ಕೂ ಚೆನ್ನಾಗಿ ಬ್ರಷ್ ಮಾಡ್ಕೊಳ್ಬೇಕು ಆಯಿಲ್ ನ. ಇವಾಗ ಪಡ್ಡು ಹಂಚು ರೆಡಿ ಆಯ್ತು. ಇದಕ್ಕೆ ಇವಾಗ ಪಡ್ಡು ಹಿಟ್ಟನ್ನ ಸೇರಿಸ್ಕೊಳ್ಬೇಕು. ಪಡ್ಡನ್ನು ಹಾಕೊಳ್ಳುವಾಗ ಈ ರೀತಿ ಒಂದು ಲೋಟಕ್ಕೆ ತೆಗೆದುಕೊಂಡ್ರೆ ಪಡ್ಡು ಹಾಕುವಾಗ ಈಸಿ ಆಗುತ್ತೆ. ನೋಡಿ ಎಲ್ಲಾ ಮನೆಗೂ ಪಡ್ಡು ಹಿಟ್ಟನ್ನ ಹಾಕೊಂಡಾಯ್ತು. ಬೇಕಿದ್ರೆ ಮೇಲೆ ತುಪ್ಪ ಅಥವಾ ಎಣ್ಣೆನೂ ಕೂಡ ಸ್ಪ್ರಿಂಕಲ್ ಮಾಡ್ಕೊಳ್ಬಹುದು. ನಂತರ ಲಿಡ್ ಅನ್ನ ಕ್ಲೋಸ್ ಮಾಡಿ ಉರಿ ಮಾತ್ರ ಲೋ ಫ್ಲೇಮ್ ನಲ್ಲಿ ಇರಬೇಕು.
ಇವಾಗ 5 ನಿಮಿಷ ಆಯ್ತು. ನೋಡಿ ಯಾವ ರೀತಿ ರೆಡಿ ಆಗಿದೆ ಅಂತ. ಇದನ್ನ ಈ ರೀತಿ ಸ್ಪೂನ್ ನ ಸಹಾಯದಿಂದ ತಿರುವಿ ಹಾಕೊಳ್ಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ. ನಾನ್ ಯಾವ ರೀತಿ ತೋರಿಸಿದೀನಿ ಆ ರೀತಿ ಮಾಡಿ ನೋಡಿ ನೀವು ಕೂಡ. ತುಂಬಾನೇ ಚೆನ್ನಾಗಿ ಪಡ್ಡು ರೆಡಿ ಆಗುತ್ತವೆ. ತುಂಬಾನೇ ಫ್ಲಫಿ ಆಗಿ ಸ್ಪಾಂಜಿ ಆಗಿ ಮತ್ತು ಟೇಸ್ಟಿ ಆಗಿ ಕಲರ್ಫುಲ್ ಆಗಿ ರೆಡಿ ಆಗುತ್ತವೆ. ನಂತರ ಒಂದು ಪಾತ್ರೆಗೆ ಎಲ್ಲಾನು ಕೂಡ ತೆಗೆದುಕೊಂಡು ಸರ್ವ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ ಈ ರೀತಿಯಾಗಿ ಪಡ್ಡು ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.